ಇವರು ಜ್ವರ ಹಾಸ್ಪಿಟಲ್ಗೆ ಹೋಗ್ಬೇಕು ಗಾಡಿ ಚೆಕ್ ನಿಲ್ಸ್ಬಿಟ್ಟು ಬಂದಿದ್ದಾರೆ ಅಂತ ಅವರು ಕೇಳ್ತಿದ್ದಾರೆ. ನಾನು ಹತ್ಕೊಂಡು ಹೇಳಿದ ತಕ್ಷಣ ಇವರು ಹಂಗೆ ನನ್ನ ಪಾರ್ಟ್ನ ಟೆಸ್ಟ್ ಮಾಡಿ ಅಲ್ಲೋ ಅಮ್ಮ ನೀನು ಅಜ್ಜಿ ಆಗ್ತಿದ್ಯಾ ಅಂತ ಹೇಳಿದ್ದು. ನಾನು ಗಾಡಿ ಓಡಿಸ್ತಾ ಇದ್ದೆ, ಗಾಡಿ ಮುಂದೆ ಎಲ್ಲಿದ್ಯಾ ಈವ್ನಿಂಗ್ ಬಂದ ನಿಜವಾಗ್ಲೂ ಬಂತ ಅಂತ ಕೂತ್ಕೊಂಡಲ್ಲ. ನೀನು ಕೆಲ್ಸಕ್ಕೆ ಹೋಗಿದ್ದೆ ಬೊಬ್ಬ ಅಂದ್ರೆ ಏನು ತಿಂಡಿ ಅಂತ ಪ್ರೆಗ್ನೆಂಟ್ ಲೈವ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ. ಎಲ್ಲಿ ಕೊಡಲ್ಲ, ಫ್ರೀ ಆಗಲ್ಲನೇ ಪಾಪ. ವಿಡಿಯೋ ಕಾಲ್ ಮಾಡಿದ್ದೆ. ಫಸ್ಟ್ ಬಂದಿದ್ದು ರಿಯಾಕ್ಷನ್ ವೀಡಿಯೋನೇ ಇಲ್ಲ ನಮಸ್ತಾಗಿತ್ತಲ್ಲ, ಎಲ್ಲ ಕೇಳ್ತಿದ್ದೆ. ಬೇಕ್ರಿ ಮೊದಲೇ ರೇಟ್ ಜಾಸ್ತಿ, ಹೋಗ್ಬಿಟ್ಟು ಅಲ್ಲಿ ಬಾದಾಮ್ ಕೇಳ್ರಂತೆ 50 ಗ್ರಾಮ್. ಟೈಮಾಗ ಕನಸುಗಳು ಹೆಂಗೆ ಬೀಳ್ತಾ ಇತ್ತಲ್ಲ ನಂಗೆ ಹಾಯ್ ಅಂತ ಹೇಳಿದ್ರೆ ಫುಲ್ ಹೆವಿ. ಅಪ್ಪನಿಗೆ ಫೋನ್ ಮಾಡ. ಐ ಲವ್ ಮೈ ಸೆಲ್ಫ್. ನಾನಂತೂ ಕಪ್ಪಗಿದ್ರು ತುಂಬ ಲಕ್ಷಣ. ಇದಕ್ಕೆ 5 ನಿಮಿಷ ಲೇಟ್ ಆಗಿ ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಹಂಗೆ ಹಿಂಗೆ ಉಜ್ಜಬೇಕು. ದಿನಗಳ ಹಿಂದೆ ಏನು ಮಾಡೋದು, ನಮ್ಮ ಹಸ್ಬೆಂಡಿಗೆ 2 ಸರಿ ಮುಖ ಎಲ್ಲಿದ್ಯಾ 2 ಸರಿ ಬ್ರಷ್ ಮಾಡ್ಬೇಕು. ಯಾರು ಮಾಡ್ತಾರೆ 2 ಸರಿ ಮುಖ ತೊಳಿತಾರೆ ಅಂತ ಚೇಂಜಸ್ ಇಲ್ಲ ಅಂತಲೂ ಹೇಳ್ಬಹುದು ಅಂತ ಹೇಳಿದ್ದಾರೆ. ಬರೀ ಇಂಥದ್ದೇ ಬರೀ ಆಯಿಂಟ್ಮೆಂಟ್ಸ್. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ತುಂಬ ಸ್ಪೆಷಲ್ ಮತ್ತು ಒಂಥರ ಕ್ಯೂಟಾಗಿ ಚೆನ್ನಾಗಿರೋ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ವೆಡ್ನೆಸ್ಡೇ ಅಂದರೆ ಬುಧವಾರ ಈವ್ನಿಂಗ್ ವ್ಲಾಗ್ ಅಂದರೆ ನಾನು ಸಂಜೆ ಒಂದು 4:15 ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗನ್ನು. ಸೊ ಅದನ್ನು ನಾನು ನೈಟ್ ಮಲ್ಗೋವರೆಗೂ 10 ಗಂಟೆ 10:30ವರೆಗೂ ಕೂಡ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ನ ಕಾನ್ವರ್ಸೇಷನ್ಸ್ ಮತ್ತು ರೊಟೀನ್ಸ್ ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ತುಂಬ ಫನ್ನಿಯಾಗಿರುತ್ತೆ ಮತ್ತು ಎಂಟರ್ಟೈನ್ಮೆಂಟ್ ಜಾಸ್ತಿ ಇರುತ್ತೆ ಮತ್ತು ಚೆನ್ನಾಗಿದೆ ವ್ಲಾಗು. ಸೊ ಕೊನೆವರೆಗೂ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ ನನಗೆ ಪವರ್ ಬರುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಒಪಿನಿಯನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಒಳಗೆ ಹೋಗೋಣ. ಈವ್ನಿಂಗು ಅಡುಗೆ ಮಾಡೋಕ್ಕಿಂತ ಮುಂಚೆ ಇರೋ ಕೆಲಸಗಳೆಲ್ಲ ಮಾಡ್ಕೊತೀನಿ. ಅಂದರೆ ಮನೆ ಗುಡಿಸೋದು, ಬಟ್ಟೆಗಳು ಮಡ್ಚೋದು, ಆ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊತಿದ್ದೀನಿ. ತಲೆ ಸ್ನಾನ ಮಾಡಿದ್ದು, ಆಯಿಲ್ ಹಚ್ಚಿರಲಿಲ್ಲ. ಸೊ ಹಂಗೆ ಆಯಿಲ್ ಹಚ್ಕೊಂಡು ತಲೆ ಹಚ್ಕೊಳ್ಳೋಣ ಒಂದೇ ಸರಿ ಅಂಥೇಳಿ ಆಯಿಲ್ ಎಲ್ಲ ಹಚ್ಕೊಂಡು ಕ್ಲೀನಾಗಿ. ಆಯಿಲ್ ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೆ ಅನಿಸುತ್ತೆ, ತುಂಬ ದಿನಗಳ ಹಿಂದೆ ಬೇಕು. ಅಂದರೆ ಒಂದು 10-15 ನಿಮಿಷ ಚೆನ್ನಾಗಿ ಎಣ್ಣೆಲ್ಲ ತಲೆಗೆ ಇಳೀಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೋಗ್ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಯಾರಪ್ಪ 2 ಸರಿ ಮುಖ ತೊಳಿತಾರೆ ಅಂತ ಅನಿಸುತ್ತೆ. ಏನು ಮಾಡೋದು, ನಮ್ಮ ಹಸ್ಬೆಂಡಿಗೆ 2 ಸರಿ ಮುಖ ತೊಳಿಬೇಕು ಅಂತ ಇಂಟ್ರೆಸ್ಟ್ ಇಲ್ಲ. 2 ಸರಿ ಫೇಸ್ ವಾಶ್ ಮಾಡಬೇಕಾ ಅನಿಸುತ್ತೆ, 2 ಸರಿ ಬ್ರಷ್ ಮಾಡಬೇಕು. ಯಾರು ಮಾಡ್ತಾರೆ ಅನಿಸುತ್ತೆ. ಈಗ ಬ್ರಷಲ್ಲಿ 2 ಸರಿ ಮಾಡಲ್ಲ. ಮತ್ತು ಮುಖ ತೊಳೆದ್ಬಿಟ್ಟು ಬ್ರಷಲ್ಲಿ ಲಕ್ಷಣವಾಗಿ ಸ್ಟಿಕ್ಕರಿಗೆ ಕುಂಕುಮ ಇಟ್ಕೊಂಡ್ರೆ ಅವ್ರಿಗೆ ಖುಷಿ. ಯಾವಾಗೂ ಹೇಳ್ತಾ ಇರ್ತಾರೆ. ಒಂದೊಂದು ಸರಿ ಸ್ಕಿಪ್ ಮಾಡಿಬಿಡ್ತೀನಿ. ಬಟ್ ಆಲ್ಮೋಸ್ಟ್ ಇವಾಗ ಡೈಲಿ ಈವ್ನಿಂಗು ಏನೇನು ಕೆಲಸ ಇದೆಯೋ ಅದಕ್ಕಿಂತ ಮುಂಚೆ, ಮನೆ ಕೆಲಸ ಮಾಡೋಕ್ಕಿಂತ ಮುಂಚೆ ತಲೆ ಬಚ್ಕೊಂಡು ಮುಖ ತೊಳೆದು ಒಂದು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಸ್ಟಿಕ್ಕರ್ ಕುಂಕುಮ ಇಟ್ಕೊಂಡು ತಲೆ ಬಚ್ಕೊಂಡು ಫ್ರೆಶ್ ಆಗಿದ್ದರೆ ಅದವ್ರು ಬ್ರಷನ್ನು ಅಡುಗೆ ಮಾಡಬೇಕಾದ್ರೆ ಎಲ್ಲ ಫುಲ್ ಆಯಿಲ್ ಬಂದು ಸ್ವೆಟ್ ಆಗಿರ್ತೈತೆ. ಆದ್ರೂ ಏನು ಮಾಡೋದು, ಬಟ್ ರೆಡಿ ಆದರೆ ಬ್ರಷಲ್ಲಿ ಕಾಂಪ್ಲಿಮೆಂಟ್ ಕೊಡ್ತಾರೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನಾವು ಫೇಸ್ ವಾಶ್ ಮಾಡಿಕೊಂಡು ಹ್ಯಾಂಡ್ ವಾಶು ಎಲ್ಲ ಫುಲ್ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೀವಿ. ಸೊ ಇದು ನಮ್ಮದು ಮೇಕಪ್ ಬಾಕ್ಸ್. ಇದರಲ್ಲಿ ಜಾಸ್ತಿ ಬಂದುಬಿಟ್ಟು ಏನಿದೆ ಅಂತ ಹೇಳಿದ್ರೆ ಸ್ಟಿಕ್ಕರ್ಸ್ ಇದ್ದಾವೆ. ಆಮೇಲೆ ಬರೀ ಇಂಥದ್ದೇ ಬರೀ ಆಯಿಂಟ್ಮೆಂಟ್ಸೇ. ಈ ಪ್ರೆಗ್ನೆಂಟ್ ಟೈಮಲ್ಲಿ ಜಾಸ್ತಿ ನಿಮ್ಗೆ ಕಾಣ್ತಿದೆ ಅನಿಸುತ್ತೆ, ಬರೀ ಪಿಂಪಲ್ಸ್ ಈ ಥರ ಬಂದುಬಿಟ್ಟಿದೆ. ಇದು ಹೀಟ್ಗೆ ಇರ್ಬೋದು ಮತ್ತು ಹಾರ್ಮೋನ್ಸ್ ಚೇಂಜಸ್ ಇಲ್ಲ ಅಂತಲೂ ಹೇಳಬಹುದು ಅಂತ ಹೇಳಿದ್ದಾರೆ ಡಾಕ್ಟರು. ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಹಚ್ಕೊತಾ ಇದ್ದೀನಿ, ಕಮ್ಮಿ ಆಗಿಬಿಟ್ಟಿದೆ. ಮತ್ತು ಫೇರ್ ಆ್ಯಂಡ್ ಲವ್ಲಿ ಹಚ್ತಾ ಇದೆ ಫಸ್ಟು. ಇವಾಗ ಆಯುರ್ವೇದಿಕ್ದೇ ಫೇರ್ ಆ್ಯಂಡ್ ಲವ್ಲಿ, ಇದನ್ನು ಆಯುರ್ವೇದಿಕ್ ಅಂತ ಇದೆ. ಇದು ಫಾರ್ಮಸಿಯಲ್ಲಿ ತೊಗೊಂಡಿದ್ದು, ಚೆನ್ನಾಗಿದೆ, ಅದಕ್ಕೆ ಇದು ಯೂಸ್ ಮಾಡ್ತಾಯಿದ್ದು. ಫಸ್ಟು ನಾನು ಬೇರೆ ಥರ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಿದ್ದೆ, 10 ರೂಪಾಯಿದು. ಅದರಲ್ಲೂ 10 ರೂಪಾಯಿದೇ ಸೇಮ್ ಬ್ರ್ಯಾಂಡು ದೊಡ್ಡದು ಬರ್ತಿತ್ತಲ್ವ, ದೊಡ್ಡದು ಅದು ತೊಗೊತಿದ್ದೆ. ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಉಜ್ಜಬೇಕು. ಇಂಥದ್ದಿಲ್ಲ, ಒರಿಜಿನಲ್ ಕಲರ್ ಏನು ಮಾಡಿದ್ರೂ ಹೋಗಲ್ಲ ಅದು. ನಾನಂತೂ ಕಪ್ಪಗಿದ್ರೂ ತುಂಬ ಲಕ್ಷಣವಾಗಿದ್ದೀನಪ್ಪ, ನನಗೆ ಅನಿಸುತ್ತೆ ನಾನು ಚೆನ್ನಾಗಿದ್ದೀನಿ. ಐ ಲವ್ ಮೈ ಸೆಲ್ಫ್. ಆಗ ಕ್ರೀಮ್ ಹಚ್ಚಿದ್ಮೇಲೆ ಇನ್ನೂ ಫ್ರೆಶ್ ಅನಿಸ್ತಾ ಇದೆ. ಸೊ ಇವಾಗ ಸ್ಟಿಕ್ಕರ್ ಇಟ್ಕೊಬೇಕು. ಕಾರ್ಸೋವಾಗ ಕುಂಕುಮ ಇಟ್ಕೊಬೇಕು. ಕುಂಕುಮ ನೋಡಿ ಯಾವ್ದಾದ್ರು ಕಟ್ಟಿಟ್ಟಿದ್ದೀನಿ ಅಂತ ಚಲ್ತಾ ಇರುತ್ತೆ, ಏನರಲ್ಲಿ ಇಟ್ಟರೂ ಆಗಲ್ಲ. ಕವರಲ್ಲಿ ಇಟ್ಟರೆ ಸ್ವಲ್ಪ ಚಲ್ದಿರಾ ಸೇಫ್ಟಿಗೋಸ್ಕರ ಇದರಲ್ಲಿ ಇಟ್ಟಿರುವಂಥದ್ದು. ಸೊ ನೆಕ್ಸ್ಟು ಗೊತ್ತಲ್ವಾ, ನೆಕ್ಸ್ಟ್ ಟೈಮ್ ತಲೆ ಬಚ್ಕೋಬೇಕು ಅಂತ ನನ್ನ ಹತ್ರ ರೋಸ್ ಇದೆ, ಸಿಗ್ತಾ
ಇದು ನಮ್ಮ ಅತ್ತೆನೋ ನಮ್ಮ ಅಜ್ಜಿನೋ ತೊಗೊಬಂದಿಟ್ಟಿರೋದು, ಅಂದರೆ ಅವ್ರು ಬೆಳಗ್ಗೆ ಟೈಮ್ ಹೂ ಬಿಡ್ಸೋಕೆ ಹೋಗ್ತಾರೆ, ಅವ್ರು ತೊಗೊಬಂದಿಟ್ಟಿರೋದು. ನನ್ನ ರೆಗ್ಯುಲರ್ ತಲೆ ಬಚ್ಕೊಳ್ಳೋದು ಇದು. ಸೊ ನಾನು ಫೈನಲಿ ರೆಡಿ. ಸೊ ಇವಾಗ ಹೋಗ್ಬಿಟ್ಟು ನಾವು ಅಡುಗೆ ಮಾಡಬೇಕು. ಟೈಮು ಏನೆಲ್ಲ ಮಾಡ್ತೀವಿ, ಏನೆಲ್ಲ ರೊಟೀನ್ಸ್ ಇದೆ ನಮ್ಮ ಡೈಲಿ, ಮತ್ತು ಯಾವ ಥರ ನಮ್ಮದು ಕಾನ್ವರ್ಸೇಷನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿ ವ್ಲಾಗ್ನ ನಾನು ಶೇರ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಫೈನಲ್ ಲಾಸ್ಟ್ವರೆಗೂ ವಾಚ್ ಮಾಡಿ. ಪಿಂಟು ಏನು ಮಾಡ್ಸಿರೋದು? ಹಾಂ ಬಂದಿಲ್ಲ. ಎಲ್ಲೋಗಿದ್ದೆ ಎಲ್ಲೋಗಿದ್ದೆ ನೀನು? ಎಲ್ಲ ಈ ಕಡೆ ತಿರ್ಗಿಸ. ಏನಿದು ಏನಿದು? ಹಬ್ಬಲ್ಲ, ಲಡ್ಡು ಲಾಡು ಲಾಡು ಗುಲಾಬ್ ಎತ್ಕೊಡೋನು ಹೇಳು. ಗುಲಾಬ್ ಜಾಮೂನ್ ಜಾಮೂನ್. ಅಮ್ಮ ಫೋನ್ ಮಾಡಿ, ನಿಮ್ಮ ಅಪ್ಪನಿಗೆ ಫೋನ್ ಮಾಡು. ಮಾತಾಡ. ಹಲೋ ಮಾತಾಡ. ಪಪ್ಪ ಎಲ್ಲಿದ್ಯಾನು? ಎಲ್ಲಿದ್ಯಾ? ಕರಿ ಕರಿ ಮಾತಾಡು. ನೀರು ಎಲ್ಲಿದ್ಯಾನು? ಮನೆಕ ಬಾ, ಬಾ ಮನೆಕ. ಫೋನ್ ಮಾಡಿ ಕರಿಯ ಬರಕ್ಕೆ ಹೇಳ ನಿಮ್ಮ ಅಪ್ಪನ. ಬಾ ಮನೆ ಕಾಣು, ಬಾ ಮನೆ ಕಾ. ಅವಳಿಗೆ ತಿಂಡಿ ಬೇಕು ಇವಾಗ, ಮಾಡ್ಕೊಡ್ಬೇಕು ಇವಾಗ. ಬಬ್ಬ ಅಂದ್ರೆ ಏನು? ತಿಂಡಿ ಅಂತ. ಗುಲಾಬ್ ಜಾಮೂನ್ ಇಲ್ಲೇ ಇರ್ತೀಯ ಮಾಡೋವರ್ಗು? ಇರ್ತೀಯಾ? ಮತ್ತೆ ತಿಂಡಿ ಎಲ್ಲೈತೆ ಇಲ್ಲಿ ತೋರ್ಸು. ಎಲ್ಲೈತೆ ತಿಂಡಿ? ಎಲ್ಲೈತೆ? ಸರಿ ಸರಿ, ತಗ್ಲಿಲ್ಲ ಬಿಡು. ತಗಲ್ಬಿಡ್ತ ಎಲ್ಲಿ ತಗಲ್ತು ನನಕ? ಬಾಬಾ ಪೊಟ್ಯಾಶ್ ಬಾಬಾ ಎಲ್ಲಿ? ಫಸ್ಟ್ ಹಾಯ್ ಮಾಡಿ ಎಲ್ರಿಗೂ. ಹಾಯ್. ಇವಾಗ ಎಷ್ಟಾಯ್ತು ಬಂದಿನಿ ಕೆಲಸದಿಂದ? ಇಷ್ಟೊಂದು ಹಾಫ್ ಆನ್ ಅವರ್ ಆಯ್ತಾ? 6 ಗಂಟೆಗೆ ಫೋನ್ ಮಾಡಿಬಿಟ್ಟು ಬಟ್ಟೆ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಮಾಡ್ಸೋಕ್ಕೆ 20 ನಿಮಿಷ ಆಗ್ತೈತೆ, ಬರ್ತೀನಿ ಅಂತ ಹೇಳಿದ್ರು. ಬಂದಿದ್ದು 25ಕ್ಕೆ, 5 ನಿಮಿಷ ಲೇಟಾಗಿ ಬಂದಿದ್ಯಾ. ಬೇಕರ ಹತ್ರ ಹೋಗಿಲ್ಲ, ಏನು ಬೇಕಂತ ಕೇಳಿಲ್ಲ. ಏನಕ್ಕದು? ಬಾದಾಮ್ ತಗೊಳ್ಳೋ ಬರೋಕ್ಕೆ. ಬಾದಾಮ್ ತಗೊಬನ್ರಿ ಅಂತ ಹೇಳಿದ್ದು ನೆನ್ನೆ ಹೇಳಿದ್ದು. ಚಂದಾಪುರದಲ್ಲಿ ಎಲ್ಲೂ ಸಿಕ್ಕಿಲ್ಲ ನಿಂಗೆ ಬಾದಾಮ್, ಅಲ್ಲಿಂದ ಇಲ್ಲಿ ಬರಬೇಕಾ? ಅದು ಬೇಕ್ರಿಲಿ ಮೊದಲೇ ರೇಟ್ ಜಾಸ್ತಿ. ಹೋಗ್ಬಿಟ್ಟು ಅಲ್ಲಿ ಬಾದಾಮ್ ಕೇಳ್ರಂತೆ, 50 ಗ್ರಾಮ್ 50 ರೂಪಾಯಿ ಅಂತ ಹೇಳಿದ್ರಂತೆ. ಫ್ರೀಯಾಗಿ ಎಲ್ಲಿ ಕೊಡಲ್ಲಲ್ಲ. ಫ್ರೀಯಾಗಲ್ಲನೇ ಪಾಪ. ಇವತ್ತು ಈವ್ನಿಂಗಿಂದ ಇಷ್ಟೊತ್ತವರೆಗೂ ಟೈಮ್ ಎಷ್ಟು? ಇವಾಗ 7 ಗಂಟೆವರೆಗೂ ವ್ಲಾಗ್ನೆಲ್ಲ ನೋಡಿದ್ದೀರಾ, ಪ್ರತಿಯೊಂದು ಅಪ್ಡೇಟ್ ಮಾಡಿದ್ದೀನಿ. ಸೊ ಇವಾಗ ಏನಂತ ಹೇಳಿದ್ರೆ, ಸ್ನಾನ ಮಾಡಬೇಕು, ಟೈಮ್ ಆಯಿತು. ಈರಾ 10 ನಿಮಿಷ 5 ನಿಮಿಷ. ಮತ್ತು ಏನು ವೀಡಿಯೋ ಮಾಡೋಣ ಅಂತಂದರೆ, ಇವಾಗ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಹಾಗೇ ನಂಗೊಂದು ಮೈಂಡಿಗೆ ಬಂದಿದೆ ಏನಂತ ಹೇಳಿದ್ರೆ, ಇದು ಅಂದರೆ ಲೈವ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರಲ್ಲ, ಅದು ಟೆಸ್ಟ್ ಮಾಡಿರೋದಿದೆ ವೀಡಿಯೋ. ಬಟ್ ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿ ಕನ್ಫರ್ಮ್ ಆಗಿತ್ತಲ್ವ. ಸೊ ಆವಾಗ ಕನ್ಫರ್ಮ್ ಆಗುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ. ಅದೇನು ಮೆಮೊರೀಸೇ ಇಲ್ಲ. ಫಸ್ಟ್ ಬಂದಿದ್ದು ರಿಯಾಕ್ಷನ್ ವೀಡಿಯೋನೇ ಇಲ್ಲ ನಮ್ಮ ಹತ್ರ ತಾನೆಯ. ಯಾಕಂದರೆ ಅವತ್ತೇನಾಯ್ತು ಅಂತ ಹೇಳಿದ್ರೆ, ಬೆಳಗ್ಗೆ 5:30ಗೆ ಎದ್ದಿದ್ದು. ಇವ್ರು 5:30 ಕೆಲ್ಸಕ್ಕೆ ಹೋದ್ರು. ನೆನಪೈತಾ ಪಾಪ ನಿಂಕ? ಕರೆಕ್ಟಾಗಿ ನೆನಪೈತಾ? ಅವಾಗೇನಾಯ್ತು ಅಂತ ಹೇಳಿದ್ರೆ, ನಂಗೊಂಥರ ವಾಮಿಟ್ ಬರೋ ಥರ ಆಗ್ತಿತ್ತು. ಅದು ಪಿತ್ತಕ್ಕೆ ಅಂತ ಹೇಳಿದ್ರಿ ಇವರು. ನಾನು ಪಿತ್ತಕ್ಕೇನೋ, ನಂಗೆ ಮೊದಲೇ ಪಿತ್ತ ಅಂದರೆ ಭಯ. ಯಾವಾಗಾದ್ರೂ ಬಂದರೆ ಜಾಸ್ತಿ. ಅಲ್ಲಿ ನೋಡಿ ಕ್ಯಾಮ್ರಾನು ಇನ್ನೂ ಸ್ವಲ್ಪ ದೂರ ಇಕ್ಕು, ವಾಯ್ಸ್ ಜ್ವರಕ್ಕೆ ಬರಲಿ ಅಂತ ಮಾತಾಡಿ ಜೋರ. ಅವತ್ತು ಹಂಗೆ ಆಮೇಲೆ ಇವ್ರು ಹೇಳಿದ್ರು, ಸರಿ ಹೋಗಿ ಮಲ್ಕೊಂಬಿಡಿಸು, ಇನ್ನೂ ಸ್ವಲ್ಪ ಹೊತ್ತು, ಒಂದು 6:30 ತನಕ ಮಲ್ಕೋ, ಆಮೇಲೆ ಎದ್ದು ನಾರ್ಮಲ್ ಆಗಿರೋ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ 1-2 ದಿನ ಟಯರ್ಡ್ ಅಂತೆಲ್ಲ ಹೇಳಿದೈತೆ, ನನಗೆ ಸುಸ್ತಾಗ್ತೈತೆ ಅಂತೆಲ್ಲ ಹೇಳಿದೆ. ಇವ್ರು ಮಾಮೂಲಿ ಬೀಡು ಅವೆಲ್ಲ ಇರ್ತೈತೆ ಅಂತ. ನಮ್ಮ ಅಮ್ಮಗೂ 1-2 ಟೈಮ್ ಹೇಳಿದೈತೆ ಸುಸ್ತಾಗ್ತಿದೆ ಅಂತ. ಅವರು ಏನೂ ಹೇಳಿಲ್ಲ, ಬೀಡು ಕೆಲಸ ಮಾಡ್ತೀವಿ, ಓಡಾಡ್ತೀವಿ ಜಾಸ್ತಿ ಅದಕ್ಕೆ ಅಂತ ಹೇಳಿಬಿಟ್ರು. ಆಮೇಲೆ ಸುಮ್ಮನೆ ಆಗ್ಬಿಟ್ಟು ಅವತ್ತು ಮಲ್ಕೊಂಡ್ಬಿಟ್ರೆ ಆ ಟೈಮಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ಫುಲ್ಲು ಹೆವಿ ನಿದ್ದೆ. ನನ್ನ ಪಾಪ ಬೆಳಗಿನ ಜಾವ 7 ಗಂಟೆ 7:30 ತನಕ ನಿದ್ದೆ ಮಾಡ್ತಿದ್ದೆ. ಇಲ್ಲಿ ನಮ್ಮ ಅತ್ತೆ ಮನೇಲಿ ಒಂದು 6 ಗಂಟೆ 6:15 ಯಾವಾಗ ಎದ್ದು ಅಭ್ಯಾಸ ಆದರೆ
ಆ ಟೈಮಲ್ಲಿ ಎದ್ದೊಳಕ್ಕೆ ಆಗ್ತಾಯಿರಲಿಲ್ಲ, ಫುಲ್ಲು ನಿದ್ದೆ. ಅದು ಬೆಳಗ್ಗೆ ಟೈಮ್ ಅಂತೂ ಜಾಸ್ತಿ ನಿದ್ದೆ ಬರೋದು. ಅವತ್ತು ಮಲ್ಕೊಂಡ್ಮೇಲೆ ಆ ಕರೆಕ್ಟ್ ಇನ್ನೊಂದು ಪಾಪ ಆ ಟೈಮಿಗೆ ಕನಸುಗಳು ಹೆಂಗೆ ಬೀಳ್ತಾ ಇತ್ತಲ್ಲ ನಂಗೆ. 6 ಗಂಟೆಗೆ ಎದ್ದು ಮಲಗ್ರೂ 6 ಗಂಟೆಗೆ ಜಾಸ್ತಿ ಕನಸೆಲ್ಲ ಬೀಳೋದು. ಅವತ್ತು ಮತ್ತು 8 ಗಂಟೆಗೆ ಎಚ್ಚರಿಕೆ ಆಯಿತು. ನಂಗೆ ಯಾಕೆ ಈ ನಡುವೆ ಹಿಂಗಾಗ್ತಿದೆ, ಜಾಸ್ತಿ ನಿದ್ದೆ, ಬೆಳಗ್ಗೆ ಟೈಮ್ ಜಾಸ್ತಿ ನಿದ್ದೆ ಆಗ್ತೈತೆ, ಯಾಕೆ ಸರಿ ಅಂತೇಳ್ಬಿಟ್ಟು 2 ಡೇಸ್ ಮುಂಚೆನೇ ಟೆಸ್ಟ್ ಮಾಡೋಕ್ಕೆ ತಗೊಬಂದು ಇಕ್ಕಿದ್ರು. ಅಂದರೆ 1 ಮಂತ್ ಮೇಲೆ 2-3 ಡೇಸ್ ಏನಾಗಿತ್ತು ಅಂದ್ಬಿಟ್ಟು ತಗೊಬಂದು ಇಟ್ಟಿದ್ರು. ಬಟ್ ಟೆಸ್ಟ್ ಬೆಳಗ್ಗೆ ಫಸ್ಟ್ ಎದ್ದು ಮಲ್ಕೊಂಡ್ಮೇಲೆ 8 ಗಂಟೆಗೆ ಎದ್ಬಿಟ್ಟು ಮಾಡಿದ್ನಿ. ಇಂಕ ನಾನು ನಿದ್ದೆ ಮಾಡ್ತಿದ್ದಲ್ಲ, ನೀನು ಕೆಲ್ಸಕ್ಕೆ ಹೋಗಿದ್ದೆ. ಅದು ಕೂಡ ಹೋಗ್ಬಿಟ್ಟಿದ್ನಾ? ಹ್ಞೂ ಪಾಪ, ಅವತ್ತು 5:30ಕ್ಕೆ ಹೋಗಿದ್ದೆ ನೀನು. ಇಲ್ಲಿಂದ ಹ್ಞೂ, ನೀನು 8 ಗಂಟೆ ಮೇಲೆ ನೆನಪಿಲ್ಲ. ಮತ್ತೆ ನೀನೇ ಹೇಳ್ಬೇಕು. ನಾನು ಚೆಕ್ ಮಾಡಿದ್ದೀನಿ 8 ಗಂಟೆ ಮೇಲೆ ತಾನೆ. ಅದೇನು ಹೇಳ್ತಾರೆ, ನಾನು ಇವಾಗ ಎದ್ದು ಬಿಟ್ಟು ನೆಕ್ಸ್ಟ್ ದಿನ ಅವತ್ತು ಸಂಜೆ ಬಂದು ಮತ್ತೆ ಲೈವ್ ಆಗಿ ಟೆಸ್ಟ್ ನೀನು ಮಾಡಿದೆ ಅವಾಗ. ಹಾಂ, ಅದನ್ನ ಹೇಳ್ತೀನಿ. ಆಮೇಲೆ ನಾನು ಮಲ್ಕೊಂಡಿದ್ದೆ ಮಾಡಿಬಿಟ್ಟೆ. ಆಮೇಲೆ ಎದ್ದುಬಿಟ್ಟು ಸರಿ ಯಾಕೆ ಈ ಥರ ಆಗ್ತೈತೆ, ಸುಮ್ಮನೆ ಟೆಸ್ಟ್ ಮಾಡಿ ನೋಡೋಣ ಹೆಂಗಿದ್ರು ಆಯ್ತಲ್ಲ ಅಂದ್ಬಿಟ್ಟು ಇವ್ರಿಗೆ ಹೇಳೇ ಇಲ್ಲ, ಮಾಡ್ತಾ ಇದ್ದೀನಿ ನಾನು ಅಂತ, ಏನೂ ಹೇಳೇ ಇಲ್ಲ. ನಾನು ಪಾಡ್ ಟೆಸ್ಟ್ ಮಾಡಿ ಸುಮ್ಮನೆ ಗೊತ್ತಿಲ್ಲ ಏನು ಬರ್ತೀವಿ. ಅದಕ್ಕಿಂತ ಮುಂಚೆ ಒಂದು 2-3 ಸರಿ ಟೆಸ್ಟ್ ಮಾಡಿದಾಗಲೂ ಅದು ಬಂದಿರಲಿಲ್ಲ. ಬಟ್ ಆ ಟೈಮ್ ಹಾಕೋದು ಫಸ್ಟೇ ಅದೇ ಏನೋ ಟೆಸ್ಟು ಮತ್ತು ಕಂಟ್ರೋಲ್ 2 ಇರುತ್ತಲ್ವ. ಅದರಲ್ಲಿ ಫಸ್ಟು ಲೈಟಾಗಿ ಟೆಸ್ಟ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೈತೆ ಲೈಟಾಗಿ. ಆಮೇಲೆ ಪೂರ್ತಿ ನೋಡ್ರೆ 2 ಬಂದ್ಬಿಟ್ಟೈತೆ. ಫುಲ್ಲು ಒಂಥರ ಖುಷಿ, ಒಂಥರ ಭಯ, ಏನೇನೋ ಆಗ್ಬಿಟ್ಟು ಫೋನ್ ಮಾಡಿ ಅಂತ ಹೇಳ್ತಾಳೆ. ಹಾಂ, ಆಮೇಲೆ ಫಸ್ಟಿಂದ ಹೇಳೋಣ ಫೋನ್ ಮಾಡ್ಬಿಟ್ಟೆ ಅಂತ ಹೇಳಿದೆ. ನನಗೆ ಹೆಂಗೆ ಫೋನ್ ಮಾಡಿದ್ದೆ, ಟೆಸ್ಟ್ ಮಾಡಿದೆ, ಭಯ ಆಯಿತು, ಫುಲ್ ಖುಷಿ ಆಯಿತು. ಒಂಥರ ಫೀಲಲ್ಲಿ ಮಾತಾಡಿದಾದ್ಮೇಲೆ ಹತ್ಕೋಬಿಟ್ಟೆ. ನೀನು ಫಸ್ಟ್ ನಾರ್ಮಲ್ ಕಾಲ್ ಮಾಡಿದ್ನಾ, ವಿಡಿಯೋ ಕಾಲ್ ಮಾಡಿದ್ದು ನೀನು? ಎದ್ದ ತಕ್ಷಣ ಫಸ್ಟು ಇವ್ರಿಗೆ ಹೇಳಿದ್ದು. ನಾನು ಗಾಡಿ ಓಡಿಸ್ತಾ ಇದ್ದೆ, ಗಾಡಿ ಮುಂದೆ ಇಕ್ಕೊಂಡು ವಿಡಿಯೋ ಕಾಲ್ ಅಟೆಂಡ್ ಮಾಡಿ ಮಾತಾಡ್ಕೊಂಡು, ಆಮೇಲೆ ಇವ್ರು ಅಳ್ತಿದ್ದಲ್ಲ, ಗಾಡಿ ಓಡಿಸೋ ಮೈಂಡೇ ಇಲ್ಲ, ಕಸ್ಟಮರ್ ಇದ್ದಾರೆ. ಒಬ್ರು ಕಸ್ಟಮರ್ ಇದ್ರ ಜೊತೆಲಿ NH ಬಾಡಿಗೆ ಹೋಗ್ತಾರೆ ಅವ್ರು ರೆಗ್ಯುಲರ್ ಆಗಿ. ಯಾಕೆ ಅಂತ ಕೇಳ್ದಾಗ ಇವ್ರು ಹೇಳಿದ್ರು ಈ ಥರ ಕಲ್ತಿದ್ಯಾ ಅಂತ ಅವರು ಕೇಳ್ತಿದ್ದಾರೆ. ನಾನು ಹತ್ಕೊಂಡು ಹೇಳಿದ ತಕ್ಷಣ ಇವರು ಹಂಗೆ ಹತ್ಕೊಂಡ್ಬಿಟ್ರು. ಅದೊಂಥರ ಇದೇ ಮೆಮೊರಿ ನಮಗೆ. ಅವತ್ತು ಬೆಳಗ್ಗೆ ಎದ್ದು ಮತ್ತೆ ಮಲ್ಕೊಂಡು ಮತ್ತೆ ನಿದ್ದೆ ಮಾಡಿ ಎದ್ದು ಸುಮ್ಮನೆ ಇರಲಿ ಅಂತ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದುಬಿಡ್ತು. ಆಮೇಲೆ ಟೆಸ್ಟ್ ಮಾಡಿದೆ, ಕನ್ಫರ್ಮ್ ಆಯಿತು. ಇವ್ರು ನೋಡಿದ್ರು ಖುಷಿಪಟ್ಟರು, ಎಲ್ಲ ಆಯಿತು. ಈವ್ನಿಂಗ್ ಬಂದಮೇಲೆ ನಿಜವಾಗ್ಲೂ ಬಂತ ಅಂತ ಕೂತ್ಕೊಂಡ್ರಿ ಅವರು. ನಿಜವಾಗ್ಲೂ ಬಂತ ಅಂದರೆ 2 ಸರಿ ಬಂದಿರಲಿಲ್ಲ ಮುಂಚೆ. ನಾನು ಟೆಸ್ಟ್ ತಗೊಬಂದು ಇವರೇ ಕೂತ್ಕೊಂಡು ಇವ್ರು ಟೆಸ್ಟ್ ಮಾಡೋರು. ಅದು ವೀಡಿಯೋ ಐತೆ ನನ್ನ ಹತ್ರ. ಫಸ್ಟ್ ಸರಿ ಮಾಡಿದಾಗ ವೀಡಿಯೋನೇ ಇಲ್ಲ, ಮೆಮೊರೀಸು. 2ನೇ ಸರಿ ಮಾಡ್ಬೇಕಾದ್ರೆ ಇವ್ರಿಗೆ ಅವತ್ತು ಫುಲ್ ಫೀವರು, ಜ್ವರ, ಹಾಸ್ಪಿಟಲ್ಗೆ ಹೋಗ್ಬೇಕು, ಗಾಡಿ ಚೆಕ್ ನಿಲ್ಸ್ಬಿಟ್ಟು ಬಂದಿದ್ದಾರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಅಲ್ಲೇ ಬಂದು ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಅಂತ. ಆ ವಿಡಿಯೋ ನಾನು ಲಾಸ್ಟಲ್ಲಿ ಎಂಡಲ್ಲಿ ಹಾಕ್ತೀನಿ, ಬೇಕಿದ್ರೆ ನೋಡಿ. ಇಷ್ಟು ನಮ್ಮ ಪ್ರೆಗ್ನೆಂಟ್ ಆಗಿರೋದನ್ನು ರಿವೀಲ್ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ನಮ್ಮಮ್ಮಗೆ ಹೇಳಿದ್ದು ಹಿಂಗೆ ಅಂತ ಹೇಳಿದ್ರೆ ಫೋನ್ ಮಾಡಿಬಿಟ್ಟು, ಅಲೋ ಅಮ್ಮ ನೀನು ಅಜ್ಜಿ ಆಗ್ತಿದ್ಯಾ ಅಂತ ಹೇಳಿದೆ. ನಮ್ಮಮ್ಮ ನಂಗೆ ಗೊತ್ತಿತ್ತು ಮೊನ್ನೆ ನೀ ಈ ಥರ ತಲೆ ಸುತ್ತು ಅಂತ ಹೇಳ್ಬೇಕಾದ್ರೆ, ಅಲ್ಲೇ ಹೇಳಿದ್ರೆ ಕನಸಿಟ್ಟು ಅಂದರೆ ಇರು ಅಲ್ಲೇ ಹೇಳಿದ್ರೆ ಆಸೆ ಇಟ್ಕೊಂಡು ಬಿಡ್ತಾರೆ, ಮತ್ತೇನಾದರೂ ಇಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಹೇಳಿಲ್ಲ ಅಂತ ಹೇಳ್ತು. ಆಮೇಲೆ ಕರೆಕ್ಟು. ಆಮೇಲೆ ಇದು 8:30 9 ಗಂಟೆ ಮುಗೀತು. ಆಮೇಲೆ 10 ಗಂಟೆಗೆ ನೀವು ಬಂದಿದ್ದಲ್ಲ, 10 ಗಂಟೆಗೆ ಬಂದರು. ಆಮೇಲೆ ಇವರು ಫೋನ್ ಮಾಡಿಕೊಡು ನಮ್ಮ ಅಮ್ಮಗೆ ಅಂದರು, ಫೋನ್ ಮಾಡಿಕೊಟ್ಟಿದ್ದೆ. ಆಮೇಲೆ ಇವ್ರು ಹೇಳಿದ್ರು. ಆಮೇಲೆ ಒಂದು 3 ಮಂತ್ಸ್ ಆಗೋ ತನಕ ನಾವು ಯಾರ ಹತ್ರ ಹೇಳಿಲ್ಲ ಸಾಯಿ ಬಾಬಾ. ಯಾರು ಕೇಳಿದ್ರು ಮೊದಲು ಕೇಳ್ತಿದ್ರು, ಮದುವೆಗೆ 2 ಇಯರ್ಸ್ ಆಗಿತ್ತಲ್ಲ, ಎಲ್ಲ ಕೇಳ್ತಿದ್ರು. ಬಟ್ ಅವಾಗ್ಲೂ ಪಾಸಿಟಿವ್ ಆದಾಗಲೂ ಕೂಡ ಹಂಗೆಲ್ಲ ಏನಿಲ್ಲ ಅಂತ ಹೇಳ್ಕೊಂಡಿದ್ವಿ. ಆಮೇಲೆ 3 ಮಂತ್ಸ್ ಕಂಪ್ಲೀಟಾಗಿ 4 ಮಂತ್ಸ್ ಬಿದ್ಮೇಲೆ ಕೇಳಿದವ್ರಿಗೆ ಹೌದು ಅಂತ ಹೇಳಿದ್ರು. ಇದು ನಮ್ಮ ಪ್ರೆಗ್ನೆಂಟ್ ಆಗಿದ್ದು ಮೆಮೊರಿ. ಇದು ಏನಕ್ಕೆ ಶೇರ್ ಮಾಡ್ಕೊತಿದ್ದೀರಿ ಇವಾಗ ಅಂತ ಹೇಳಿದ್ರೆ, ಫ್ಯೂಚರಲ್ಲಿ ನಮಗೂ ಒಂದು ಮೆಮೊರೀಸ್ ಆಗಿರುತ್ತೆ. ಅವಾಗವಾಗ ನೆನ್ಪು ಮಾಡ್ಕೋಬೋದು ಈ ಮೂಮೆಂಟು. ಮತ್ತು ಈ ಮೂಮೆಂಟ್ ಮರೀಲೇಬಾರ್ದು. ನನ್ನ ಮಗನಿಗೆ ತೋರ್ಸಕ್ಕೆ ಮಗನೇ ನೀನು ಹುಟ್ಟಿದ್ಯಾ, ಹಿಂಗೆಲ್ಲ ಮಾಡಿದ್ದೀರಿ ಅಂತ ತೋರಿಸೋದು. ಅವರು ಮಗನೇ ಅಂತ ಅವ್ರು ಅಂದ್ಬಿಟ್ಟು ಗಂಡು ಮಗುನೇ ಅಂತಲ್ಲ, ಅವ್ರಿಗೆ ಗಂಡು ಮಗು ಗಂಡು ಮಗುನೇ ಅಲ್ಲ ಪಾಪ. ಅದೇ ಗಂಡು ಮಗು ಥರನೇ, ರಾಜನ ಥರ ಸಾಕಬೇಕು ಅಂತ. ಇಷ್ಟು ಮುಗೀತು. ಇಷ್ಟು ನಮ್ಮ ಪ್ರೆಗ್ನೆಂಟ್ ಆಗಿರೋದನ್ನು ನಾವು ರಿವೀಲ್ ಮಾಡಿದ್ದು ಸ್ಟೋರಿ. ಇವಾಗ ವ್ಲಾಗ್ನ
ಕಂಪ್ಲೀಟ್ ಮಾಡ್ಕೊಳ್ಳೋಣ, ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ನೋಡಿದ್ರೆ 9:30 ಆಗಿದೆ ಇವಾಗ. ಏನೇನೆಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ, ಹೋಗಿ ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಅವರು ಸ್ನಾನ ಮಾಡ್ಕೊಂಬಂದರು ನಮ್ಮ ಮನೆಯವರು. ಅಷ್ಟರಲ್ಲಿ 8:45 ಏನೋ ಆಗಿತ್ತು. ಆಮೇಲೆ ಹೋಗಿ ಊಟ ಮಾಡಿ ಬರೋಷ್ಟರಲ್ಲಿ 8:30 ಆಗಿತ್ತು. ಊಟ ಮಾಡಿಕೊಂಡು ಬರೋಷ್ಟರಲ್ಲಿ 8:50 ಆಗಿತ್ತು. ನಮ್ಮಮ್ಮ ಗುಲಾಬ್ ಜಾಮೂನ್ ಪೌಡರ್ನ ಕಳಿಸ್ಕೊಟ್ಟಿದ್ರು, ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ನಮ್ಮತ್ತೆ ಗುಲಾಬ್ ಜಾಮೂನ್ ಮಾಡಿಕೊಟ್ಟಿದ್ರು. ಸೊ ತಿಂದುಬಿಟ್ಟು ನಾನು 3 ತಿಂದೆ. ಗುಲಾಬ್ ಜಾಮೂನ್ ತಿಂದುಬಿಟ್ಟು ಇಷ್ಟೊತ್ತಂಗೆ ವಾಕ್ ಮಾಡ್ಕೊಂಡಿದ್ದೆ. 30 ಮಿನಿಟ್ಸ್ ವಾಕ್ ಮಾಡಿದೆ. ಇವಾಗ ಸರಿ ಓಕೆ, ಟಯರ್ಡ್ ಆದಂಗಿದೆ. ಮತ್ತು ನಾಳೆ ಬೇರೆ ಸ್ಕ್ಯಾನಿಂಗ್ ಇದೆ, ಬೆಳಗ್ಗೆ ಬೇಗ ಹೋಗಬೇಕು, ಜನ ಜಾಸ್ತಿ ಇರ್ತಾರೆ. 8:30 8:45 ಹೋಗಬೇಕು ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ವ್ಲಾಗನ್ನ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಮತ್ತು ನಮ್ಮ ಪ್ರೆಗ್ನೆನ್ಸಿ ಮೆಮೊರೀಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.